Welcome students once again to the subject of company law, Indian corporate law, ಭಾರತೀಯ ಕಂಪನಿ ಕಾಯ್ದೆ. In the last class, I had discussed about the types of shares. The types of shares I have already discussed about the equity shares and preference shares. In the last class I told you equity shares comprise the major portion of the shares. They are called as the management shares. They are called as the risky capital. Whereas the preference shares are preferred by the people who do not want to take risk. They are called as the rentier capital. Well, now I would like to discuss another two types of shares called deferred shares and sweat equity shares. Dear students, deferred shares are also called as management shares or promoter shares or management shares or founder shares. Well, so let us try to understand what is deferred share. Deferred shares are those shares whose right to receive dividend is deferred or postponed to the end. In other words, these are the shares which get dividend only after the payment of dividend to preference and equity shareholders. Not only the right to receive dividend is deferred or postponed, but also the right to receive the refund of capital in the event of winding up of the company is deferred or postponed to the end. ನಾನು ಕಳೆದ ತರಗತಿಯಲ್ಲಿ ತಮಗೆ ಹೇಳಿದೆ ಎರಡು ಥರದ ಶೇರ್ಗಳಿದೆ ಅಂತೇಳ್ಬಿಟ್ಟು, ಆದ್ಯತಾ ಷೇರುಗಳು ಮತ್ತು ಸಾಮಾನ್ಯ ಷೇರುಗಳು ಅಂತೇಳಿ. ಆದ್ಯತಾ ಷೇರುಗಳನ್ನು ನಾವು ಬಾಡಿಗೆದಾರ ಷೇರುಗಳು ಅಂತ ಹೇಳ್ತೇವೆ. ಸಾಮಾನ್ಯ ಷೇರುಗಳನ್ನು ನಾವು ಹೇಳ್ತೇವೆ ಅದು ನಷ್ಟ ಭಯದ ಬಂಡವಾಳದ ಷೇರುಗಳು ಅಂತೇಳ್ಬಿಟ್ಟು. ಯಾಕೆಂತಂದರೆ ಇದರಲ್ಲಿ ಸಾಮಾನ್ಯವಾಗಿ ನಷ್ಟ ಭಯ ಇದ್ದರೂ ಕೂಡ ಅವರು ಬಂಡವಾಳವನ್ನು ತೊಡಗಿಸುವಂಥವರು, ಆದರೆ ಅಧಿಕ ಲಾಭವನ್ನು ಪಡ್ಕೊಳ್ಳಿಕ್ಕೆ ಸಾಮಾನ್ಯ ಷೇರುಗಳಲ್ಲಿ ಅವಕಾಶ ಇದೆ ಅಂತ ನಾನು ಹೇಳಿದ್ದೆ. ಇವತ್ತು ನಾನು ಇನ್ನೊಂದು ವಿಧವಾದ ಶೇರನ್ನು ಹೇಳ್ತಾ, ಅಂದರೆ ಇನ್ನೂ ಎರಡು ವಿಧಗಳ ಶೇರುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. ಮೊದಲನೇದಾಗಿ ಅಲ್ಲಿ ಇನ್ನೂ ಉಳಿದ ಎರಡು ವಿಧಗಳೇನು ಅಂತಂದರೆ, ಒಂದು ಲಾಭ ಮುಂದೂಡಲ್ಪಟ್ಟ ಷೇರುಗಳು ಅಂತ ಹೇಳುವಂಥದ್ದು, ಅಂದರೆ ಡಿಫರ್ಡ್ ಶೇರ್ಸ್. ಇನ್ನೊಂದು ಸ್ವೆಟ್ ಇಕ್ವಿಟಿ ಶೇರ್ಸ್. ಸ್ವೆಟ್ ಇಕ್ವಿಟಿ ಶೇರ್ಸ್ ಅಂದರೆ ದುಡಿಮೆಯ ಷೇರುಗಳು ಅಂತ ಹೇಳುವಂಥದ್ದು. ಹಾಗಾದರೆ ಈ ಲಾಭ ಮುಂದೂಡಲ್ಪಟ್ಟ ಷೇರುಗಳು ಏನಂತ ತಿಳ್ಕೊಳ್ಳುವ ಒಂದು ಪ್ರಯತ್ನ ಮಾಡೋದಾದರೆ, ಯಾವ ಷೇರುಗಳು ಲಾಭಾಂಶ ಪಡೆಯುವ ಹಕ್ಕನ್ನು ಮುಂದೂಡಲ್ಪಡುತ್ತದೆಯೋ ಅಂತಹ ಷೇರುಗಳನ್ನು ಲಾಭ ಮುಂದೂಡಲ್ಪಟ್ಟ ಷೇರುಗಳು ಅಂತ ಹೇಳ್ತೇವೆ. ಇನ್ನೊಂದು ಮಾತಿನಲ್ಲಿ ಹೇಳೋದಾದರೆ, ಇವು ಆದ್ಯತೆ ಷೇರುಗಳಿಗೆ ಮತ್ತು ಸಾಮಾನ್ಯ ಷೇರುಗಳಿಗೆ ಲಾಭಾಂಶವನ್ನು ಪಾವತಿಸಿದ ಬಳಿಕವೇ ತಮ್ಮ ಲಾಭಾಂಶವನ್ನು ಪಡೆಯುವ ಷೇರುಗಳು. ಈ ಷೇರುಗಳು ಧಾರಕರ ಲಾಭಾಂಶವನ್ನು ಪಡೆಯುವ ಹಕ್ಕನ್ನು ಮಾತ್ರವಲ್ಲದೆ ಕಂಪನಿಯ ವಿಸರ್ಜನೆಯ ಸಂದರ್ಭದಲ್ಲಿ ಕೂಡ ಬಂಡವಾಳದ ಮರುಪಾವತಿ ಹಕ್ಕನ್ನು ಪಡೆಯುವ ಹಕ್ಕನ್ನು ಕೊನೆಯವರೆಗೂ ಮುಂದುವರಿಸಲಾಗ್ತದೆ.
ಕಂಪನಿಯ ವಿಸರ್ಜನೆ ಸಂದರ್ಭದಲ್ಲಿ ಕೂಡ ಈ ಒಂದು ಷೇರುಗಳೇನಿದೆ, ಈ ನಿಮ್ಮ ಸಾಮಾನ್ಯ ಷೇರುಗಳು ಮತ್ತು ಆದ್ಯತೆ ಷೇರುಗಳಿಗೆ ಹಣವನ್ನು ಹಿಂತಿರುಗಿ ಪಾವತಿ ಮಾಡಿದ ಮೇಲೇ ಈ ಒಂದು ಲಾಭ ಮುಂದೂಡಲ್ಪಟ್ಟ ಷೇರುಗಳಿಗೆ ಪಾವತಿಯನ್ನು ಮಾಡಲಾಗ್ತದೆ. ಹಾಗಾದರೆ ಇದು ಯಾವ ವಿಶೇಷತೆಯನ್ನು ಹೊಂದಿದೆ ಅಂತ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ನಾವು ಮಾಡುವ. ಯಾಕೆ ಇದು ಹೀಗೆ ಇವಕ್ಕೆ ಲಾಭ ಮುಂದೂಡಲ್ಪಟ್ಟ ಷೇರುಗಳಲ್ಲಿ ನೋಡಿ, ಲಾಭಾಂಶವು ಕೂಡ ಎಲ್ಲ ಷೇರುಗಳಿಗೆ ಪಾವತಿ ಆದಮೇಲೆ ಕೊಡುವಂಥದ್ದು, ಹಾಗೂ ವಿಸರ್ಜನೆ ಆಗೋ ಸಮಯದಲ್ಲೂ ಕೂಡ ಅದು ಕೊನೆಗೇ ಉಳಿದ ಲಾಭವನ್ನು ಪಡ್ಕೊಳ್ಳುವಂಥದ್ದು. ಹಾಗಾದರೆ ಇದರ ವಿಶೇಷತೆ ಏನಿದೆ, ಯಾವ ಸಂದರ್ಭಗಳಲ್ಲಿ ಇದನ್ನು ಪಡ್ಕೊಳ್ತಾರೆ ಅಂತೇಳಿ ನಾವು ತಿಳಿಸ ಬಯಸ್ತಾ ಇದ್ದರೆ, ಸೊ ವಿ ಹ್ಯಾವ್ ಟು ಗೋ ಟು ದ ಫೀಚರ್ಸ್ ಆಫ್ ದ ಡಿಫರ್ಡ್ ಶೇರ್ಸ್. ವಾಟ್ ಆರ್ ದ ಮೇನ್ ಫೀಚರ್ಸ್ ಆಫ್ ದ ಡಿಫರ್ಡ್ ಶೇರ್ಸ್? I would like to illustrate very important features of the deferred shares. Here, the first point is that the holders of these shares will get a very high rate of dividend if the company makes huge profits. Holders of these shares get a very high dividend. ಈ ಒಂದು ಷೇರುಗಳ ಧಾರಕರು ಯಾರಿದ್ದಾರೆ ಅವರಿಗೆ ಅಧಿಕ ಲಾಭಾಂಶವನ್ನು ಅವರು ಪಡಿತಾರೆ. ಹೇಗೆ ಪಡಿತಾರೆ ಅಂದರೆ, ಕಂಪನಿ ಅಧಿಕ ಲಾಭವನ್ನು ಮಾಡಿದ ಸಂದರ್ಭದಲ್ಲಿ ಇವರು ಕೂಡ ಅಧಿಕ ಲಾಭವನ್ನು ಪಡಿತಾರೆ ಅಂತ ಹೇಳುವಂಥದ್ದು. ಇಫ್ ದ ಕಂಪನಿ ಮೇಕ್ಸ್ inadequate profit or no profit, the holders of these shares may not get any dividend at all. ಯಾವುದಾದೊಂದು ಸಂದರ್ಭದಲ್ಲಿ ಕಂಪನಿ ಯಾವುದೇ ಒಂದು ಲಾಭವನ್ನು ಮಾಡದೇ ಇರುವಂಥ ಸಂದರ್ಭದಲ್ಲಿ ಅಥವಾ ಕಡಿಮೆ ಲಾಭ ಮಾಡಿದ ಸಂದರ್ಭದಲ್ಲಿ ಆವಾಗ ಈ ಷೇರುಗಳಿಗೆ ಯಾವುದೇ ಲಾಭಾಂಶ ಸಿಗೋದಿಲ್ಲ. ಅದು ಮೊದಲನೇ ಪಾಯಿಂಟ್. ದಟ್ ಇಸ್ ದ ಫಸ್ಟ್ ಪಾಯಿಂಟ್. Then coming to the second point, in the event of the winding up of the company, if the company is solvent and is able to repay all the liabilities and share capital and still there are surplus assets, the holders of these shares can participate in the surplus assets. But if the company is insolvent and is not able to repay all the liabilities and capital, the holders of these shares have to lose their capital. ಕಂಪನಿಯ ವಿಸರ್ಜನೆ ಸಂದರ್ಭದಲ್ಲಿ ಕಂಪನಿಯು ದಿವಾಳಿಯಾಗಿರದಿದ್ದರೆ, ಅಂದರೆ ವಿಸರ್ಜನೆ ಸಂದರ್ಭದಲ್ಲಿ ಕಂಪನಿ ದಿವಾಳಿಯಾಗಿರದಿದ್ದರೆ ಮತ್ತು ಎಲ್ಲ ಹೊಣೆಗಾರಿಕೆಗಳನ್ನು ಮತ್ತು ಷೇರು ಬಂಡವಾಳವನ್ನು ಪಾವತಿಸುವ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಮತ್ತು ಇನ್ನೂ ಹೆಚ್ಚುವರಿ ಸ್ವತ್ತುಗಳಿದ್ದರೆ, ಆ ಷೇರುಗಳ ಧಾರಕರು ಆ ಹೆಚ್ಚುವರಿ ಸ್ವತ್ತುಗಳ ಭಾಗವನ್ನು ಪಡೆಯಬಹುದು. ಕಂಪನಿ ಏನಾದರೂ ದಿವಾಳಿ ಆಗಿದ್ದರೆ ಆವಾಗ ಅವರು ಯಾವುದೇ ಒಂದು ಮರುಪಾವತಿಯ ಬಂಡವಾಳವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದು. ಸೊ ದೇ ಕ್ಯಾನ್ ಪಾರ್ಟಿಸಿಪೇಟ್ ಇನ್ ಸರ್ಪ್ಲಸ್ assets during the winding up of the company. ಕಂಪನಿ ವಿಸರ್ಜನೆಯಾಗುವಂತಹ ಸಂದರ್ಭದಲ್ಲಿ ಹೆಚ್ಚುವರಿ ಸ್ವತ್ತುಗಳನ್ನು ಪಡ್ಕೊಳ್ಳಲಿಕ್ಕೆ ಅವರಿಗೆ ಅರ್ಹತೆ ಇರ್ತದೆ ಅಂತ ಹೇಳುವಂಥದ್ದು. ಇದು ಎರಡನೇ ಪಾಯಿಂಟ್. ಸೊ ಕಮಿಂಗ್ ಟು ದ ಥರ್ಡ್ ಫೀಚರ್. ವಾಟ್ ಇಸ್ ದ ಥರ್ಡ್ ಫೀಚರ್? These shares are generally of a small nominal value. ಈ ಷೇರುಗಳು ಸಾಮಾನ್ಯವಾಗಿ ಕಡಿಮೆ ಮುಖಬೆಲೆಯನ್ನು ಹೊಂದಿರ್ತದೆ ಅಂತ ಹೇಳುವಂಥದ್ದು. ಇದು ಕಡಿಮೆ ಮುಖಬೆಲೆಯನ್ನು ಹೊಂದಿದ್ದರೂ ಕೂಡ, ಈವನ್ ದೋ these shares are having a nominal value, these shareholders are eligible for the disproportionate voting rights. ಅಸಮತೆಯ ಮತದಾನದ ಹಕ್ಕುಗಳನ್ನು ಅವರು ಹೊಂದಿರ್ತಾರೆ.
ಇದರ ಮುಖಬೆಲೆ ಕಡಿಮೆಯಾಗಿದ್ದರೂ ಕೂಡ ಇವಕ್ಕೆ ಹೆಚ್ಚಿನ ಮತದಾನದ ಹಕ್ಕು ಇರುವಂಥದ್ದು. ಅದೇ ಒಂದು ಈ ಷೇರಿನ ಆಕರ್ಷಣೆ. ಹಾಗಾಗಿ ಈ ಷೇರುಗಳನ್ನು ನಾವು ಪ್ರವರ್ತಕರ ಷೇರುಗಳು ಅಂತ ಹೇಳ್ತೇವೆ, ಆಡಳಿತ ವರ್ಗದ ಷೇರುಗಳು ಅಂತ ಹೇಳ್ತೇವೆ. ಹಾಗೆಯೇ ಅದನ್ನು ನಾವು ಹಲವಾರು ಇದರಲ್ಲಿ ಅದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಲಾಗ್ತದೆ. ಸೊ these shares are having disproportionate voting rights. As these shares are of small nominal value and carry disproportionate voting rights, by holding a few of these shares, the holders can have more control over the company. ಈ ಷೇರುಗಳಲ್ಲಿ ಇದರ ಮುಖಬೆಲೆ ಸಣ್ಣದು, ಆದರೆ ಅಸಮತೆಯ ಇದಕ್ಕೆ ಮತದಾನದ ಹಕ್ಕಿರ್ತದೆ. ಈ ಅಸಮತೆಯ ಮತದಾನದ ಹಕ್ಕಿರುವ ಕಾರಣದಿಂದಾಗಿ ಈ ಷೇರುಗಳನ್ನು ಹೊಂದಿರುವಂತಹ ಷೇರುದಾರರು ಕಂಪನಿಯ ಮೇಲೆ ಹೆಚ್ಚಿನ ನಿಯಂತ್ರಣವನ್ನು ಹೊಂದಿರ್ತಾರೆ ಅಂತ ಹೇಳುವಂಥದ್ದು ಫಿಫ್ತ್ ಫೀಚರ್, ಅಂದರೆ 5ನೇ ಲಕ್ಷಣ. ಸೊ when I talk about the features of the deferred shares, I'll come to the 6th point. These shares are not attractive to the members of the general public because of their deferred right or claims in respect of the payment of dividend and repayment of capital. ಈ ಷೇರುಗಳು ಹೆಚ್ಚಿನ ಒಂದು ಸಾರ್ವಜನಿಕರ ಆಕರ್ಷಣೆಗೆ ಒಳಪಡೋದಿಲ್ಲ. ಯಾಕೆಂತ ಹೇಳಿದ್ರೆ ಇದರಲ್ಲಿ ಲಾಭಾಂಶವನ್ನು ಕೊಡೋದು ಕೂಡ ಲೇಟಾಗಿ ಕೊಡುವಂಥದ್ದು. ಹಾಗೆಯೇ ಕಂಪನಿ ವಿಸರ್ಜನೆ ಆದ ಸಂದರ್ಭದಲ್ಲಿ ಕೂಡ ಇವರಿಗೆ ಎಲ್ಲ ಷೇರುಗಳಿಗೆ ಬಂಡವಾಳವನ್ನು ಕೊಟ್ಟಾದ ಮೇಲೆ ಉಳಿದರೆ ಮಾತ್ರ ಇವರಿಗೆ ಕೊಡುವಂಥದ್ದು. ಹಾಗಾಗಿ ಸಾಮಾನ್ಯವಾಗಿ ಸಾರ್ವಜನಿಕರ ಆಕರ್ಷಣೆ ಇದಕ್ಕೆ ಇರೋದಿಲ್ಲ. ಇದು 6ನೇ ಫೀಚರ್, ಇದು 6ನೇ ಒಂದು ಲಕ್ಷಣ. ಸೊ ಕಮಿಂಗ್ ಟು ದ 7th feature, these shares are prohibited by the Indian Companies Act 1956 to be issued by the public companies. ಈ ಷೇರುಗಳನ್ನು ಭಾರತೀಯ ಕಂಪನಿ ಕಾಯ್ದೆಯ 1956 ಪ್ರಕಾರ ನಿಷೇಧಿಸಲ್ಪಟ್ಟಿದೆ. ಯಾವುದರಲ್ಲಿ ನಿಷೇಧಿಸಲ್ಪಟ್ಟಿದೆ ಅಂತಂದರೆ ಸಾರ್ವಜನಿಕ ಕಂಪನಿಗಳಲ್ಲಿ ಇಂತಹ ಒಂದು ಷೇರುಗಳನ್ನು ವಿತರಣೆ ಮಾಡಬಾರ್ದು ಅಂತೇಳಿ ನಿಷೇಧಿಸಲ್ಪಟ್ಟಿದೆ. ಹಾಗೆಯೇ ಅದು ಕಾಯ್ದೆ ಬಂದ ಮೇಲೆ ಅದು 1 ವರ್ಷದ ಒಳಗೆ ಅಂಥ ಷೇರುಗಳನ್ನು ಎಲ್ಲವನ್ನು ಕೂಡ ರೀಕಾಲ್ ಮಾಡಬೇಕು ಅಂತ ಕೂಡ ಅದರಲ್ಲಿ ಹೇಳಿರುವಂಥದ್ದು. ಸೊ ವೆನ್ ಐ ಟೋಲ್ಡ್ ಅಬೌಟ್ ದ ಫೀಚರ್ಸ್ ಆಫ್ ದ ಶೇರ್ಸ್, ದ ಫಸ್ಟ್ ಪಾಯಿಂಟ್ ಯು ಶುಡ್ ರಿಮೆಂಬರ್ ಇಸ್ ದಟ್ it will have a very high rate of dividend. ಅದಕ್ಕೆ ಹೆಚ್ಚಿನ ಲಾಭಾಂಶ ಇರುವಂಥದ್ದು. ಸೆಕೆಂಡ್ ಪಾಯಿಂಟ್ ಇಸ್ ದ್ಯಾಟ್ during the winding up of the company, these shares can participate in the surplus assets. ಹೆಚ್ಚುವರಿ ಸ್ವತ್ತುಗಳಲ್ಲಿ ಭಾಗವಹಿಸಲಿಕ್ಕೆ ವಿಸರ್ಜನೆ ಸಮಯದಲ್ಲಿ ಅವಕಾಶ ಇರುತ್ತದೆ ಅಂತ ಹೇಳುವಂಥದ್ದು. ಥರ್ಡ್ ಫೀಚರ್, 3ನೇ ಲಕ್ಷಣ ಏನಂದರೆ ಇಟ್ ವಿಲ್ ಹ್ಯಾವ್ ಎ ಸ್ಮಾಲ್ ನಾಮಿನಲ್ ವ್ಯಾಲ್ಯೂ ಆರ್ ಫೇಸ್ ವ್ಯಾಲ್ಯೂ. ಇದಕ್ಕೆ ಕಡಿಮೆ ಮುಖಬೆಲೆ ಇರುತ್ತದೆ ಅಂತ ಹೇಳುವಂಥದ್ದು. ಫೋರ್ತ್ ಫೀಚರ್ ಇಸ್ ದ್ಯಾಟ್ ಇಟ್ ವಿಲ್ ಹ್ಯಾವ್ ಎ ಡಿಸ್ಪ್ರಪೋರ್ಷನೇಟ್ ವೋಟಿಂಗ್ ರೈಟ್ಸ್. ಇದರ ಮುಖಬೆಲೆ ಕಡಿಮೆ ಆಗಿದ್ದರೂ ಕೂಡ ಈ ಒಂದು
the face value is nominal, it will have a disproportionate voting rights. ಅಸಮ ಪ್ರಮಾಣದ ಮತದಾನ ಹಕ್ಕು ಇರುತ್ತದೆ. The fifth feature is that they will have more control. These shareholders will have more control over the company because of the disproportionate voting rights. ಈ ಷೇರುಗಳ ಧಾರಕರಿಗೆ ಹೆಚ್ಚಿನ ಒಂದು ನಿಯಂತ್ರಣ ಕಂಪನಿ ಮೇಲೆ ಇರ್ತದೆ ಅಂತ ಹೇಳುವಂಥದ್ದು. ಸಿಕ್ಸ್ತ್ ಫೀಚರ್, ಆರನೇ ಲಕ್ಷಣ ಏನು ಅಂತ ಹೇಳಿದರೆ, ದೀಸ್ ಆರ್ ನಾಟ್ ಅಟ್ರಾಕ್ಟಿವ್ ಟು ದ ಪಬ್ಲಿಕ್. ಇದು ಸಾರ್ವಜನಿಕರಿಗೆ ಆಕರ್ಷಣೀಯಲ್ಲ. ಬಿಕಾಸ್ ಡಿವಿಡೆಂಡ್ ಆಲ್ಸೋ ವಿಲ್ ಬಿ ಪೇಡ್ ಆಫ್ಟರ್ ಪೇಯಿಂಗ್ ಟು ದ ಇಕ್ವಿಟಿ ಆ್ಯಂಡ್ ಪ್ರಿಫರ್ಡ್ ಶೇರ್ ಹೋಲ್ಡರ್ಸ್ as well as even during the winding up of the company. Only after paying the capital of the equity and preferred shareholders, these shareholders are paid. ವಿಸರ್ಜನೆ ಸಮಯದಲ್ಲೂ ಕೂಡ ಅದಕ್ಕೆ ಕೊನೆಯಲ್ಲೇ ಅದರ ಬಂಡವಾಳವನ್ನು ಸ್ವೀಕರಿಸಲಿಕ್ಕೆ ಅರ್ಹತೆ ಇರುವಂಥದ್ದು. ಹಾಗೆಯೇ ಲಾಭಾಂಶ ಹಂಚಿಕೆ ಸಮಯದಲ್ಲಿ ಕೂಡ ಆದ್ಯತೆಯ ಷೇರುಗಳು ಮತ್ತು ಸಾಮಾನ್ಯ ಷೇರುಗಳಿಗೆ ಕೊಟ್ಟಾದ ಮೇಲೇ ಇವರು ಪಡ್ಕೊಳ್ಳುವಂಥದ್ದು. ಹಾಗಾಗಿ ಸಾರ್ವಜನಿಕ ಆಕರ್ಷಣೆ ಇದಕ್ಕೆ ಹೆಚ್ಚಾಗಿ ಇರೋದಿಲ್ಲ ಅಂತ ಹೇಳುವಂಥದ್ದು ಸಿಕ್ಸ್ತ್ ಫೀಚರ್. ದೆನ್ ದ ಸೆವೆಂತ್ ಫೀಚರ್ ಇಸ್ ದಟ್ ಇಟ್ ಈಸ್ ಪ್ರೊಹಿಬಿಟೆಡ್ ಬೈ ದ ಕಂಪನೀಸ್ ಆ್ಯಕ್ಟ್ 1956 ಟು ಬಿ ಇಶ್ಯೂಡ್ ಬೈ ದ ಪಬ್ಲಿಕ್ ಕಂಪನೀಸ್. ಸಾರ್ವಜನಿಕ ಕಂಪನಿಗಳಿಗೆ ಈ ಒಂದು ಇದನ್ನು ವಿತರಣೆ ಮಾಡಲಿಕ್ಕೆ ನಿಷೇಧ ಇದೆ. ಆದರೆ ಖಾಸಗಿ ಕಂಪನಿಗಳಿಗೆ ಇದನ್ನು ವಿತರಣೆ ಮಾಡಲಿಕ್ಕೆ ಅವಕಾಶ ಉಂಟು. ಬಟ್ ದ ಪ್ರೈವೇಟ್ ಕಂಪನೀಸ್ ಕ್ಯಾನ್ ಇಶ್ಯೂ ದಿಸ್ ಕೈಂಡ್ ಆಫ್ ಶೇರ್ಸ್. ಸೊ ದಿಸ್ ಈಸ್ ವಾಟ್ ಐ ಟೋಲ್ಡ್ ಯು ಅಬೌಟ್ ದ ಡಿಫರ್ಡ್ ಶೇರ್ಸ್. ದೆನ್ ಒನ್ ಮೋರ್ ಟೈಪ್ ಆಫ್ ಶೇರ್ಸ್ I would like to discuss in this video, that is regarding the sweat equity share. So we shall try to understand what is this sweat equity share. This sweat equity share are those shares issued by the company to its employees or directors at a discount to market price or for a consideration other than cash in exchange of technical know-how or intellectual property rights. So, what is the why this particular share is given? This particular share is given at a discount market price for its employees or to its directors for sharing the technical know-how or intellectual property rights. ಇದನ್ನು ನಾವು ದುಡಿಮೆಯ ಸಾಮಾನ್ಯ ಷೇರುಗಳು ಅಂತೇಳಿ ಹೇಳ್ತೇವೆ. ಈ ದುಡಿಮೆಯ ಸಾಮಾನ್ಯ ಷೇರುಗಳಂದರೆ ಕಂಪನಿಯು ತನ್ನ ನೌಕರರಿಗೆ ಅಥವಾ ನಿರ್ದೇಶಕರಿಗೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಬೆಲೆಯಲ್ಲಿ ನಗದಲ್ಲದ ತಾಂತ್ರಿಕ ಜ್ಞಾನ ಅಥವಾ ಭೌತಿಕ ಸ್ವತ್ತಿನ ಹಕ್ಕುಗಳ ಪರಿಗಣನೆಗೆ ನೀಡುವ ಷೇರುಗಳಾಗಿವೆ. ಟೆಕ್ನಿಕಲ್ ನೋಹೌ ಅಥವಾ ಇಂಟೆಲೆಕ್ಚುವಲ್ ಪ್ರಾಪರ್ಟಿ ರೈಟ್ಸ್, ನಗದಲ್ಲದ ತಾಂತ್ರಿಕ ಜ್ಞಾನ ಅಥವಾ ಭೌತಿಕ ಸ್ವತ್ತಿನ ಹಕ್ಕುಗಳ ಪರಿಗಣನೆಗೆ ನೀಡುವ ಷೇರುಗಳಾಗಿವೆ. ಇಲ್ಲಿ ಗಮನಿಸುವ ಮುಖ್ಯ ಅಂಶ ಏನೆಂದರೆ, ದುಡಿಮೆಯ ಸಾಮಾನ್ಯ ಷೇರುಗಳೆಂದರೆ ಒಂದು ಸ್ವತಂತ್ರವಾದ ವಿಧದ ಸಾಮಾನ್ಯ ಷೇರುಗಳಲ್ಲಿ ಅವುಗಳು ಎಲ್ಲ ಸಾಮಾನ್ಯ ಷೇರುಗಳಿಗೆ ಅನ್ವಯ ಆಗುವ ನಿಬಂಧನೆಗೊಳಗೊಂಡಿರುವ ಒಂದು ವಿಧದ ಸಾಮಾನ್ಯ ಷೇರುಗಳಾಗಿವೆ ಅಂತ ಹೇಳುವಂಥದ್ದು. Equity shares are not an independent, sweat equity shares are not an independent kind of shares. They are just a kind of equity shares with the provisions applicable to all the equity shares. But only thing is, it is paid at the discount rate.
ಅಂದರೆ ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಕೊಡುವಂಥದ್ದು. ಇದಕ್ಕೆಲ್ಲ ಫೀಚರ್ಸ್ ಕೂಡ ಆಲ್ಮೋಸ್ಟ್ ಈಕ್ವಿಟಿ ಶೇರ್ಸ್ ಥರನೇ ಇರ್ತದೆ. ಆದರೆ ಇದನ್ನು ಕೊಡುವಾಗ ಮಾತ್ರ ಮಾರುಕಟ್ಟೆ ಬೆಲೆಗಿಂತ ಕಡಿಮೆಯಲ್ಲಿ ಕೊಡುವಂಥದ್ದು. ತಾಂತ್ರಿಕ ಜ್ಞಾನ ಅಥವಾ ಭೌತಿಕ ಸ್ವತ್ತಿನ ಹಕ್ಕುಗಳನ್ನ ಪರಿಗಣನೆಗೋಸ್ಕರ. Then there are certain conditions to issue these shares. So what are those conditions? ಕೆಲವು ಷರತ್ತುಗಳಿವೆ ಇಂಥ ಒಂದು ಷೇರುಗಳನ್ನು ಹಂಚಿಕೆ ಮಾಡಬೇಕಾದ್ರೆ. ಹಾಗಾದರೆ ನಾವು ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡುವ. ವಿ ಶಾಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ವಾಟ್ ಆರ್ ದ ಕಂಡೀಷನ್ಸ್ ಟು ಇಶ್ಯೂ ದಿಸ್ ಕೈಂಡ್ ಆಫ್ ಶೇರ್ಸ್. There are about 5 conditions. The first condition is that the sweat equity shares must be a class already issued. Sweat equity share must be a class already issued. ಅಂದ್ರೇನು? ಅವುಗಳು ಈಗಾಗಲೇ ನೀಡಿಕೆಯಾಗಿರುವ ವರ್ಗದ ಷೇರುಗಳಾಗಿರಬೇಕು. ಆ ಒಂದು ವರ್ಗದ ಷೇರುಗಳು ಆವಾಗಲೇ ವಿತರಣೆ ಆಗಿರಬೇಕು ಅಂತ ಹೇಳುವಂಥದ್ದು. Earlier such kind of shares should have been issued by that company is the first condition. Coming to the second condition, at least 1 year must have elapsed since the company became entitled to commence its business. At least 1 year must have elapsed since the company became entitled to commence business. ಅಂದರೆ ಕಂಪನಿಯ ವ್ಯವಹಾರವನ್ನು ಆರಂಭಿಸಲು ಅರ್ಹತೆಯನ್ನು ಪಡೆದ ನಂತರ ಕನಿಷ್ಠ 1 ವರ್ಷ ಕಳೆದಿರಬೇಕು. ಇದು ಎರಡನೆಯ ಷರತ್ತು. ಅಂದರೆ ಕಂಪನಿ ವ್ಯವಹಾರ ಶುರು ಮಾಡಿ ಆದಮೇಲೆ ಕನಿಷ್ಠ 1 ವರ್ಷ ಕಳೆದಿರಬೇಕು ಅಂತ ಹೇಳುವಂಥದ್ದು. ಆಫ್ಟರ್ ದ ಕಂಪನಿ ಕಮೆನ್ಸಿಂಗ್ ದ ಬಿಸ್ನೆಸ್ ಅಟ್ಲೀಸ್ಟ್ 1 year ಶುಡ್ ಹ್ಯಾವ್ elapsed ಟು ಇಶ್ಯೂ ದಿಸ್ ಕೈಂಡ್ ಆಫ್ ಶೇರ್ಸ್ ಅಂತ ಹೇಳುವಂಥದ್ದು. ದ ಫಸ್ಟ್ ಕಂಡೀಷನ್ ಇಸ್ ದ್ಯಾಟ್ ಇಟ್ ಶುಡ್ ಬಿ ಎ ಕ್ಲಾಸ್ ಆಫ್ ಶೇರ್ ವಿಚ್ ಇಸ್ ಬಿನ್ ಆಲ್ರೆಡಿ ಇಶ್ಯೂಡ್. ಕ್ಲಾಸ್ ಆಲ್ರೆಡಿ ಇಶ್ಯೂಡ್, ಈಗಾಗಲೇ ನೀಡಿಕೆಯಾಗಿರುವ ವರ್ಗದ ಶೇರ್ ಆಗಿರಬೇಕು ಮತ್ತು ಕಂಪನಿ ತನ್ನ ವ್ಯವಹಾರವನ್ನು ಶುರು ಮಾಡಿ ಕನಿಷ್ಠ 1 ವರ್ಷ ಕಳೆದಿರಬೇಕು ಇಂಥ ಒಂದು ಷೇರುಗಳ ಹಂಚಿಕೆಯನ್ನು ಮಾಡಬೇಕಾದ್ರೆ ಅಂತ ಹೇಳೋದು. ಥರ್ಡ್ ಪಾಯಿಂಟ್, ಥರ್ಡ್ ಕಂಡೀಷನ್, ಮೂರನೇ ಷರತ್ತು ಏನಂತ ಹೇಳಿದರೆ, ದ ಇಶ್ಯೂ ಮಸ್ಟ್ ಹ್ಯಾವ್ ಬಿನ್ ಆಥರೈಸ್ಡ್ ಬೈ ಎ ಸ್ಪೆಷಲ್ ರೆಸಲ್ಯೂಷನ್ ಆಫ್ ಎ ಜನರಲ್ ಮೀಟಿಂಗ್. ದ ಇಶ್ಯೂ ಮಸ್ಟ್ ಹ್ಯಾವ್ ಬಿನ್ ಆಥರೈಸ್ಡ್ ಬೈ ದ ಸ್ಪೆಷಲ್ ರೆಸಲ್ಯೂಷನ್ ಆಫ್ ಎ ಜನರಲ್ ಮೀಟಿಂಗ್. ಸಾಮಾನ್ಯ ಸಭೆಯ ವಿಶೇಷ ನಿರ್ಣಯದಿಂದ ಈ ಒಂದು ಷೇರುಗಳು ಅಧಿಕೃತವಾಗಿರಬೇಕು. ಸಾಮಾನ್ಯ ಸಭೆ, ಜನರಲ್ ಮೀಟಿಂಗ್, ಅದರಲ್ಲಿ ಒಂದು ವಿಶೇಷ ನಿರ್ಣಯವನ್ನು ಕೈಗೊಳ್ಳಬೇಕು. ಇಂಥ ಷೇರುಗಳನ್ನು ಹಂಚಿಕೆ ಮಾಡಲಿಕ್ಕೆ ಒಂದು ನಿರ್ಣಯ ಕೈಗೊಳ್ಳಬೇಕು. ಸ್ಪೆಷಲ್ ರೆಸಲ್ಯೂಷನ್ ಶುಡ್ ಬಿ ಪಾಸ್ಡ್ ಬಿಫೋರ್ ಇಶ್ಯೂಯಿಂಗ್ ದಿಸ್ ಕೈಂಡ್ ಆಫ್ ಶೇರ್ಸ್. ದಟ್ ಈಸ್ ದ ಥರ್ಡ್ ಕಂಡೀಷನ್. ಅದು ಮೂರನೇ ಷರತ್ತು. ಕಮಿಂಗ್ ಟು ದ ಫೋರ್ತ್ ಕಂಡೀಷನ್, ನಾಲ್ಕನೇ ಷರತ್ತಿಗೆ ಬರೋದಾದರೆ, ದ ರೆಸಲ್ಯೂಷನ್ authorizing the issue must specify the number, their current market price, consideration if any, and the classes of directors and employees to whom they are issued. ನೀಡಿಕೆಯನ್ನು ಅಧಿಕೃತಗೊಳಿಸುವಾಗ ಯಾವ ಸಂಖ್ಯೆಯಲ್ಲಿ ಅದನ್ನು ನೀಡಬೇಕು, ಅದರ ಮಾರುಕಟ್ಟೆ ಬೆಲೆ ಏನು, ಅದರ ಪರಿಗಣನೆ ಏನು, ಕನ್ಸಿಡರೇಷನ್ ಏನು, ಯಾರಿಗೆ ಕೊಡಬೇಕು, ಯಾವ ನಿರ್ದೇಶಕರಿಗೆ ಕೊಡಬೇಕು, ಯಾವ ಸಿಬ್ಬಂದಿ ವರ್ಗಕ್ಕೆ ಕೊಡಬೇಕು, ಇದೆಲ್ಲವೂ ಕೂಡ ಆ ಒಂದು ನಿರ್ಣಯದಲ್ಲಿ ಅಂಗೀಕಾರ ಆಗಿರಬೇಕು. ದಟ್ ದ ಮಾರ್ಕೆಟ್ ಪ್ರೈಸ್ ಆಫ್ ದಟ್ ಶೇರ್, ಕನ್ಸಿಡರೇಷನ್ ಇಫ್ ಎನಿ, ನಂಬರ್ ಆಫ್ ಶೇರ್ಸ್, ಆ್ಯಂಡ್ ಟು whom it has to be issued, to which class of employees,
or to which class of directors. That should be decided. That should be authorized in the resolution. Only then these kind of shares can be issued. That is the fourth condition. ನಾಲ್ಕನೇ ಷರತ್ತು. Then coming to the fifth condition, the issue of these shares must be in accordance with the SEBI guidelines, Stock Exchange Board of India. ನೀಡಿಕೆಯನ್ನು ಯಾದೀಕರಿಸಿದಲ್ಲಿ ಧನಪತ್ರ ವಿನಿಮಯ ಮಂಡಳಿಯ ನಿರ್ದೇಶದನ್ವಯ ನೀಡಬೇಕು. ಇಲ್ಲದಿದ್ದಲ್ಲಿ it should be according to the SEBI guidelines or according to the central government guidelines. ಅದು ಒಂದೋ ಧನಪತ್ರ ವಿನಿಮಯ ಮಂಡಳಿಯ ನಿರ್ದೇಶನದ ಅನ್ವಯ ಇರಬೇಕು ಅಥವಾ ಕೇಂದ್ರ ಸರ್ಕಾರದ ನಿರ್ದೇಶನದ ಅನ್ವಯ ಇರಬೇಕು ಹೇಳುವಂಥದ್ದು ದ ಫಿಫ್ತ್ ಕಂಡೀಷನ್. ಸೊ to summarize these conditions, the first condition is that sweat equity shares must be a class already issued. Second condition is that the company must have commenced, 1 year should have elapsed after the company commencing the business. The third condition is that it should be authorized by a special resolution in a general meeting. And the fourth condition is that such a resolution should specify the price, consideration if any, current market price, and the class of directors or employees to whom they are to be issued. And the fifth condition is that the issue must be accordance to the SEBI guidelines or according to the central government guidelines. ಈ 5 ಷರತ್ತುಗಳಲ್ಲಿ ಒಂದನೇ ಷರತ್ತು ಅವುಗಳು ಈಗಾಗಲೇ ನೀಡಿಕೆಯಾಗಿರುವ ವರ್ಗದ ಷೇರುಗಳಾಗಿರಬೇಕು ಅಂತ ಹೇಳುವಂಥದ್ದು. ಎರಡನೇ ಷರತ್ತು ಕಂಪನಿ ವ್ಯವಹಾರವನ್ನು ಆರಂಭಿಸಲು ಅರ್ಹತೆಯನ್ನು ಪಡೆದ ನಂತರ ಕನಿಷ್ಠ 1 ವರ್ಷ ಕಳೆದಿರಬೇಕು ಅಂತ ಹೇಳುವಂಥದ್ದು. ಮೂರನೇ ಷರತ್ತು ನೀಡಿಕೆಯು ಸಾಮಾನ್ಯ ಸಭೆಯ ವಿಶೇಷ ನಿರ್ಣಯದಿಂದ ಅಧಿಕೃತವಾಗಿರಬೇಕು ಅಂತ ಹೇಳುವಂಥದ್ದು. ನಾಲ್ಕನೇ ಷರತ್ತು ನೀಡಿಕೆಯನ್ನು ಅಧಿಕೃತಗೊಳಿಸುವ ನಿರ್ಣಯವು ಅವುಗಳ ನೀಡಿಕೆಯ ಸಂಖ್ಯೆ, ಮಾರುಕಟ್ಟೆ ದರ ಪರಿಗಣನೆ ಇದ್ದಲ್ಲಿ ಮತ್ತು ಅವುಗಳನ್ನು ನೀಡಲಾಗಿರುವ ನಿರ್ದೇಶಕರು ಅಥವಾ ಸಿಬ್ಬಂದಿಗಳ ವರ್ಗ ಇತ್ಯಾದಿಗಳನ್ನು ತಿಳಿಯಪಡಿಸಬೇಕು ಅಂತ ಹೇಳುವಂಥದ್ದು. ಮತ್ತು ಐದನೆಯದು ನೀಡಿಕೆಯನ್ನು ಯಾದೀಕರಿಸಿದಲ್ಲಿ ಧನಪತ್ರ ವಿನಿಮಯ ಮಂಡಳಿಯ ನಿರ್ದೇಶನದನ್ವಯ ನೀಡಬೇಕು, ಇಲ್ಲದಿದ್ದಲ್ಲಿ ಕೇಂದ್ರ ಸರ್ಕಾರದ ನಿರ್ದೇಶನದನ್ವಯ ನೀಡಬೇಕು ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ದ 5 ಕಂಡೀಷನ್ಸ್ ಫಾರ್ ಇಶ್ಯೂಯಿಂಗ್ ಆಫ್ ದ ಸ್ವಾಟ್ ಇಕ್ವಿಟಿ ಶೇರ್ಸ್. ದುಡಿಮೆ ಷೇರುಗಳ ನೀಡಿಕೆಯ ಷರತ್ತುಗಳು ಇರುವಂಥದ್ದು. ಸೊ therefore I have covered the equity shares, preference shares, deferred shares and sweat equity shares. In the next class I will be discussing with you regarding the allotment of shares. ಷೇರುಗಳ ಹಂಚಿಕೆಯನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳುವಂಥದ್ದು. ನೀವು you please subscribe to my YouTube channel Dr. Manoj Bopaya. So you can always watch this video whenever you are free to watch. ನೀವು ಈ ಒಂದು ನನ್ನ ವಿಡಿಯೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದರೆ ಯಾವಾಗ ಬೇಕಾದರೂ ಕೂಡ ಈ ವಿಡಿಯೋನ ವಾಚ್ ಮಾಡ್ಬೋದು. ಹಾಗೆಯೇ ಬೆಲ್ ಬಟನನ್ನು ಒತ್ತಿದರೆ ನಿಮಗೆ ನೋಟಿಫಿಕೇಷನ್ ಕೂಡ ಸಿಗ್ತದೆ ಯಾವಾಗ ನಾನು ಅಪ್ಲೋಡ್ ಮಾಡ್ತೇನೆ ಅಂತೇಳಿ. ಆಲ್ಸೋ ಪ್ರೆಸ್ ದ ಬೆಲ್ ಬಟನ್ so that you get the notification whenever I upload the video. Thank you one and all.